ಎಸ್ ನಮಸ್ಕಾರ ವೀಕ್ಷಕರೇ, ಶಿವವಾಣಿ ಚಾನಲ್ಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಏನು ನಮ್ಮ ವಾಹಿನಿಯೊಂದಿಗೆ ಇವತ್ತಿನ ದಿವಸ ನಿವೃತ್ತ ಯೋಧರಾದ ನಜೀರ್ ಕಿಲೇದಾರ್ ಅವರು ಒಂದು ವಿಶೇಷ ಸಂಚಿಕೆಯಲ್ಲಿ ಭಾಗಿಯಾಗಿದ್ದಾರೆ. ಮೊದಲನೇಗೆ ಅವರ ಪರಿಚಯ ಮಾಡ್ಕೊಂಡು ಸರ್, ತಮಗೆ ನಮಸ್ಕಾರ. ನಮಸ್ಕಾರ. ಒಂದು ನಮ್ಮ ವಾಹಿನಿಯೊಂದಿಗೆ ನಿಮ್ಮ ಪರಿಚಯವನ್ನು ಹೇಳಿ ಸರ್. ಸರ್, ಫಸ್ಟ್ ನಾನು ನಮ್ಮ ಬಿದರಗಡ್ಡಿ ಗ್ರಾಮದಲ್ಲಿ 1ನೇ 5ನೇವರೆಗೆ ಮುಗಿಸಿದೆ. ಅಲ್ಲಿಂದ 6, 7 ಬುಡ್ರಕಟ್ಟೆಯಲ್ಲಿ ಒಂದು 3 ವರ್ಷ ಮುಗಿಸಿದೆ. ಅಲ್ಲಿಂದ MJ ಸ್ಕೂಲ್ 8th, 9th, 10th ಮುಗಿಸಿ ನಾನು ಆರ್ಮಿ ಸೆಲೆಕ್ಷನ್ ಹೋದೆ. ತರಗತಿಯಿಂದ ಆರ್ಮಿ ಸೆಲೆಕ್ಷನ್. ಯಾವ ತರಗತಿಯಲ್ಲಿ 10th ಮುಗಿದ ತಕ್ಷಣ ನಾನು ಆರ್ಮಿ ಸೆಲೆಕ್ಷನ್ ಆಗಿ ಹೋದೆ. ನಿಮ್ಮ ಕುಟುಂಬದ ಹಿನ್ನೆಲೆ ಅದು ಸ್ವಲ್ಪ ಸರ್. ನಮ್ಮ ಪರಿವಾರ ಒಂದು 2 ಗಂಡು ಮಕ್ಕಳು, ಒಬ್ಬಕ್ಕೆ ಮಗಳು, ನಾವು 5 ಜನ ಇರೋದು. 5 ಜನ ಸರ್. ಅವಳಿಗೆ ಒಬ್ಬ ಮಗ ಆರ್ಮಿಯಲ್ಲಿ ಸೇರಿರುತ್ತಾನೆ. ನಿಮ್ಮ ಮಗ ಈಗ ಆರ್ಮಿಲಿ ಇದ್ದಾರೆ ಸರ್? ಆರ್ಮಿಯಲ್ಲಿ ಇದ್ದ. ಮತ್ತೆ ನೀವು ಸರ್ ಸೈನಿಕ ಸೇರ್ಬೇಕಂತ ಯಾವ ತರ ನಿರ್ಧಾರ ತಗೊಂಡ್ರಿ? ಮನೆಯವರು ಯಾವ್ದು ಹೇಳಿದ್ರ ಸರ್, ಇಲ್ಲ ತಾವಾಗಿ ಏನೋ? ಯಾರು ಹೇಳಿಲ್ಲ ಸರ್, ನಾನು ಸ್ವಂತ ನಿರ್ಧಾರ ತಗೊಂಡು ನನ್ನ ಆರ್ಮಿಯಲ್ಲಿ ಸೆಲೆಕ್ಷನ್ ಆಗಿ. ಆರ್ಮಿ ನೀವು ನಿಮ್ಮ ಒಂದು ಸೈನ್ಯ ತರಬೇತಿ ಆಗಿರ್ಬೋದು, ಯಾವ ತರ ಇತ್ತು ಸರ್ ಅಲ್ಲಿ? ಒಂದು ನಾವು ಟ್ರೈನಿಂಗ್ ಮಾಡೋ ಟೈಮ್ದಾಗ ಹಾರ್ಡ್ ಟ್ರೈನಿಂಗ್ ಇತ್ತು. ಓಕೆ. ಯಾವ ಟ್ರೈನಿಂಗ್ ಸೆಂಟರ್ ಅಲ್ಲಿ ಇದ್ರೆ ಸರ್? ನಾವೆಲ್ಲ ಹೈದರಾಬಾದ್ ಆರ್ಟಿಲರಿ ಸೆಂಟರ್, ಹೈದರಾಬಾದ್ ರೆಜಿಮೆಂಟ್ ಸೆಂಟರ್. ಓಕೆ. ಅಲ್ಲೇ ಟ್ರೈನಿಂಗ್ ಮಾಡಿ ನಾವು ಫಸ್ಟ್ ಪೋಸ್ಟಿಂಗ್ ಸಿಕ್ಕಿಂಗ್ ಹೋದ್ವಿ. ಆದ ತಕ್ಷಣ ಸಿಕ್ಕಿಂದಲ್ಲೇ ಮುಗಿಸ್ಕೊಂಡು ದೇಹರಾದೂನ್ ಬಂದೆ. ದೇಹರಾದೂನ್ 3 ವರ್ಷ ಅಲ್ಲಿ ಮುಗಿಸಿದೆ. ಅಲ್ಲಿಂದ ರಿಟರ್ನ್ ಸಿಕಂದ್ರಾಬಾದ್ 3 ವರ್ಷ ಮುಗಿಸಿದೆ. ಸಿಕಂದ್ರಾಬಾದ್ ದಿಂದ ನಾವು ಮೊಗಾಕ್ ಹೋದೆ. ಮೊಗಾದಿಂದ ಸಿಎಚ್ಎನ್ ಗ್ಲೇಸಿಯರ್ 3 ವರ್ಷ. ನಾನು 18 ವರ್ಷ ಮಿಲಿಟರಿಯಲ್ಲೇ ಸರ್ವಿಸ್ ಮಾಡಿ ಬಂದೇನೆ. ಈಗ ನೆಕ್ಸ್ಟ್ ಹೋಗೋರಿಗೆ ಅಗ್ನಿವರಿಗೆ 4 ವರ್ಷದ್ದು ಮಾಡಿದಾರಲ್ಲ, ಅದು ಒಂದು ತರದಿಂದ ನೋಡಿ ಎಲ್ಲ ಯೋಧ ಜನ ಸೇರೋರಿಗೆ ಒಳ್ಳೇದು ಇದೆ, ಒಂದ್ ತರದಿಂದ ನೋಡಿದ್ರೆ ಅನ್ಯಾಯನೂ ಇದೆ. ಅನ್ಯಾಯ ಯಾವ ರೀತಿ ಇದೆ ಅಂತ ಹೇಳ್ತೀರಾ ಸರ್? ಸರ್, 4 ವರ್ಷದಲ್ಲಿ ಓಕೆ ಇವರು ಸರ್ವಿಸ್ ಮಾಡ್ತಾರೆ. ಆವಾಗ ತಕ್ಷಣ ಬಂದ ತಕ್ಷಣ ಯಾವ ಜಾಬ್ ಸಿಗುದಿಲ್ಲ. 4 ವರ್ಷದಲ್ಲಿ ಏನು ಮಾಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಆದ್ರೆ ನೀವ್ ಹೇಳೋ ಪ್ರಕಾರ ಈಗ ಮೊದಲು 17 ವರ್ಷ ಇತ್ತಲ್ಲ, ಅದೇ ತರ ಇರ್ಬೇಕಂತ ನಿಮ್ಮ ಅಭಿಪ್ರಾಯ? 17 ವರ್ಷ ಏನಿತ್ತಲ್ಲ, 17 ಅಥವಾ 18 ಅವ್ರು ಆ ತರ ಇರ್ಬೇಕಂತೇಳಿ ನಮ್ಮ ಅಭಿಪ್ರಾಯ. ಇದರಲ್ಲಿ 1 ವರ್ಷ ಜನ ತಗೋತಾರೆ ಅಂತ ಕೇಳ್ಪಟ್ಟೆ ಸರ್. ಇದರಲ್ಲಿ ಒಂದಷ್ಟು ಜನ ತೋರ್ತಿದ್ದಾರೆ. ಈಗ ಆಗಿನ ಒಂದು ಸೈನ್ಯ ನೋಡ್ಬೇಕಾದ್ರೆ ಈಗಿನ ಒಂದು ಸೈನ್ಯ ನೋಡ್ಬೇಕು, ಯಾವ ತರ ಡಿಫ್ರೆಂಟ್ ಇದೆ ಸರ್? ಸರ್, ಆವಾಗಿನ ಸೈನ್ಯ ಹಾರ್ಡ್ ವರ್ಕ್ ಇತ್ತು. ಈಗಿಂದೆಲ್ಲ ಕಂಪ್ಯೂಟರ್. ನಾವೆಲ್ಲ ಮೋರ್ಚಾ ಗಿರ್ಚಾಕ್ ಹೋದ್ರಾಗ ಸಲಿಕಿ ಗುದ್ದಿಲಿಂದ ಆಡ್ತಿದ್ವಿ. ಮೋರ್ಚಾ ಅಂದ್ರೆ 5 ಫುಟ್ ಉದ್ದು, ಗಾಡಿ ನಿಂದ್ರು ಲೆವೆಲ್ ಎಲ್ಲ ಅವಾಗೆಲ್ಲ ನಮ್ಗೆ ಅವಾಗ ಟೈಮ್ದಲ್ಲಿ ಡಿಸಿಪಿ ನೀವೇ ಕೆಲಸ ಮಾಡೋದು? ನಾವೇ ಕೆಲಸ ಮಾಡೋದು. ಈಗೆಲ್ಲ ಇಲ್ಲ, ಆ ತರ ಇಲ್ಲ. ಇವಾಗ ತಂತ್ರಜ್ಞಾನ ಬಂದಿದೆ. JCB ಆಗಿರ್ಬೋದು, ವೆಹಿಕಲ್ ಆಗಿರ್ಬೋದು, ಅವ್ರ ಕಡೆಯಿಂದ. ಓಹೋ, ಸೈನ್ಯದಲ್ಲಿ ಒಟ್ಟ ಕೆಲಸ ಕಡಿಮೆ ಆಗಿದೆ ಅಂತ? ಈಗ ಕೆಲಸ ಕಡಿಮೆ ಆಗಿದೆ. ನಮ್ಮ ಟ್ರೈನಿಂಗ್ ನೋಡ್ಬೇಕಂದ್ರೆ ಟ್ರೈನಿಂಗ್ ಅದೇ ಸೇಮ್, ಅದೇ ಟ್ರೈನಿಂಗ್ ಅದೇ ಸೇಮ್. ಮತ್ತೆ ಅಗ್ನಿವೀರ ಹೋಗುವಂತ ಹುಡುಗರಿಗೆ ಯಾವ್ದು ರೀತಿ ಸಲಹೆ ಕೊಡ್ತಾರ ಸರ್? ಅಗ್ನಿವರಿಗೆ 4 ವರ್ಷ ಅಂತಂದ್ರೆ ಹೋಗ್ಬೋದು. ಆದ್ರೆ ನೆಕ್ಸ್ಟ್ ಅದ್ರಲ್ಲಿ ಒಂದಷ್ಟು ಜನ 50% ತೋತಿದ್ದಾರೆ. 50% ಹುಡುಗರು ಮನೆಗೆ ಬಂದು ಏನ್ ಮಾಡೋದು? ಅವ್ರಿಗೆ ತೊಂದರೆ ಆಗ್ತದೆ. ಸ್ಟೇಟ್ ಗೌರ್ಮೆಂಟ್ ಆಗ್ತದೆ ಅಂತ ಹೇಳ್ತಿದ್ದಾರೆ. ಆ ಸಂದರ್ಭದಲ್ಲಿ ಸ್ಟೇಟ್ ಗೌರ್ಮೆಂಟ್ ನೌಕರಿ ಆಗೋದಿಲ್ಲ. ಇಲ್ಲ, ನಾನಾ ತರ ಸಮಸ್ಯೆಗಳು ಇರ್ತವೆ. ಏನು ತಾವು ಒಬ್ಬ ನಿವೃತ್ತ ಯೋಧರಾಗಿ ಕೂಡ ಇನ್ನು ಅಗ್ನಿವೀರ ಏನೇ ಬಂದಿದಲ್ಲ ಸರ್, ಇದು ಮೊದಲು ನೀವು ಹೋಗಿದ್ದ 17 ವರ್ಷ ಇತ್ತಲ್ಲ ಸರ್, ಅದೇ ತರ ಇರ್ಬೇಕಂತೀರಾ? ಇದೇ ಬೆಟರ್ ಅನಿಸ್ತೀರಾ ಅಂತೀರಾ? ಇಲ್ಲ, ಮೊದಲು ಏನೇ ತರ ಇತ್ತಲ್ಲ, 17 ವರ್ಷ ಅಥವಾ 18 ವರ್ಷ, ಓಕೆ, 25 ವರ್ಷ ಎಷ್ಟು ಮಾಡ್ಲಿ ಅಷ್ಟಿದ್ರೆ ಒಳ್ಳೇದು ಮಕ್ಕಳಿಗೆ. 4 ವರ್ಷದಲ್ಲಿ ಪ್ರಯೋಜನ ಇಲ್ಲ. ಮತ್ತೆ ಇವಾಗ ಈಗಿನ ಒಂದು ಯುವಕರಿಗೆ ಯಾವ ರೀತಿ ಮಾದರಿ ಕೊಟ್ಟರು ಸರ್? ಏನು ಒಂದು ಆರ್ಮಿಗೆ ಹೋಗ್ಬೇಕಂತ ಹುಡುಗ ಏನ್ ಕೋಚಿಂಗ್ ಸೆಂಟರ್ ಮಾಡ್ಲೇಬೇಕಾ ಅಥವಾ ತಾನೇ ಸ್ವತಃ ಮನೆಯಲ್ಲಿ ಓದಿ ಪಾಸ್ ಆಗ್ಬೋದಾ? ಸರ್, ಹಿಂಗದಲ್ಲ, ಸ್ವಂತ ಹೋಗ್ಬೇಕನ್ನೋ ಪ್ರಯತ್ನ ಪಟ್ಟು ಸ್ವಂತ ಹೋಗ್ತಿದ್ದಾನೆ. ಈ ಕೋಚಿಂಗ್ ಸೆಂಟರ್ ಗಿಂಟರ್ ಅದಾವಲ್ಲ, ಅವ್ರು ಒಂದು 10 ಜನ 20 ಜನ ಇಟ್ಕೋತಾರೆ. ಅದರಲ್ಲಿ ಒಂದು 10 ಜನ ಅಥವಾ ಫಿಟ್ ಆಗ್ತಾರೆ. ಅದ್ರಲ್ಲಿ ಮಿಡ್ಕೊಳ್ಳು ಅದಿದಂತ 1-2 ಜನ ಹೋದ ತಕ್ಷಣ ನಾನೇ ಮಾಡಿದೆ ಅಂತಾರೆ. ಎಲ್ಲ ಹುಡುಗರದ್ದು ಪ್ರಯತ್ನ. ಎಕ್ಸಾಮ್ ಬರೀದು ಹುಡುಗ ಮಕ್ಕಳದೇ, ಓಡುದು, ರನ್ನಿಂಗ್ ಮಾಡುದು ಎಲ್ಲ ಇವ್ರದೇ. ಅವ್ರದೇ ಸ್ವಲ್ಪ ಅಷ್ಟೇ ಇರುತ್ತೆ. ಅದ್ರಲ್ಲಿ ಸ್ವಲ್ಪ ಅಷ್ಟೇ. ಕೋಚಿಂಗ್ ಅಂತಂದ್ರೆ ಏನು ಸ್ಟಡಿ ಬಗ್ಗೆ ಅಷ್ಟೇ. ಸಾರ್ವಜನಿಕ ಜನ ಇರ್ತಾರೆ, ಎಲ್ಲರ ಮಕ್ಕಳು ಓಡಬೇಕಾಗತ್ತೆ, ಫಿಸಿಕಲ್ ಫಿಟ್ ಇರಬೇಕಾಗತ್ತೆ. ಇದು ಮೊದಲನೇ ದುಡ್ಡು ಕೊಟ್ರೆ ನನ್ ಮಗನ ಕತಿ ಎಲ್ಲ ನಡೆಯಲ್ಲ. ತಾವು ಕೂಡ ಒಂದು ಯಾವ್ದಾದ್ರು ಯುದ್ಧದಲ್ಲಿ ಪಾಲ್ಗೊಂಡಿದ್ರ ಸರ್? ಸಿಯಾಚಿನ್ ಆಗಿರ್ಬೋದು, ಕಾರ್ಗಿಲ್ ಆಗ್ಬೋದು, ಯಾವ್ದಾದ್ರು ಒಂದು ಯುದ್ಧದಲ್ಲಿ ಸರ್? ಕಾರ್ಗಿಲ್ ಅಲ್ಲಿ ನಾವು ಅಮ್ಯುನಿಷನ್ ಸಪ್ಲೈ ಆಯ್ತು.
ಕಾರ್ಗಿಲ್ ಲಡಾಯಿ ಆದ ತಕ್ಷಣ ಅಲ್ಲಿ ಡಿಪ್ಲಾಯ್ ಇದ್ದು ಹಾ ನಡೀತಿತ್ತು, ನಾವೆಲ್ಲ ಸಪ್ಲೈ ಮಾಡ್ತಿದ್ವಿ. ಆದ ತಕ್ಷಣ ಅಲ್ಲಿ ಶೇತಿಂಗ್ ಗ್ಲೇಸರ್ಗೆ ಹೋಗಿ ಓಹೋ ನಿಮ್ಮ ಹುದ್ದೆ ಯಾವ್ದು ಸರ್ ಈ ಒಂದು ಸೈನ್ಯದಲ್ಲಿ? ಸೈನ್ಯದಲ್ಲಿ ನಾನು ಟೆಲಿಫೋನ್ ಆಪರೇಟರ್, ಎಕ್ಸ್ಚೇಂಜ್ ಆಪರೇಟರ್. ಟೆಲಿಫೋನ್ ಆಪರೇಟರ್ ಅಂದ್ರೆ ಯಾವ ತರ ಇತ್ತು ಸರ್ ಅದು ಕೆಲಸ? ಲೈನ್ ಆಕ್ಚುಲಿ ನಾವು ರೇಡಿಯೋ ಸೆಟ್ ಹಿಂಬಲ್ಲಿ ಇರ್ತದೆ, ಓಕೆ ಲೈನ್ ಹಾಕ್ತಿರೋದು, ಲಡಾಯಿ ಮಾಡೋದು. ಈಗ ಟೆಲಿಫೋನ್ ಕಮ್ಯುನಿಕೇಶನ್ ಲೈನ್ ಹಾಕ್ತಾ ಇರೋದು. ನಿಮ್ಮ ಒಂದು ಮಗನ ಈ ಒಂದು ಸೈನಿಕ ಸೇರಿಸಬೇಕಾದ್ರೆ ಯಾವ ರೀತಿ ಪ್ರೇರಣೆ ಮಾಡಿ ಸರ್? ಸ್ವಂತವನು ಪ್ರಯತ್ನ ಮಾಡಿ ಕೋಚಿಂಗ್ ಇಟ್ಟೆ, ಕೋಚಿಂಗ್ ಸೆಂಟರ್ ಸರ್. ಮೂಡಲ್ಗಿಲ್ ಕೋಚಿಂಗ್ ಇಟ್ಟೆ, ಪ್ರಯತ್ನ ಮಾಡಿ ಅವನು ಬೆಂಗಳೂರು ಹೋದ. ಬೆಂಗಳೂರು ಅನ್ಬಿಟ್ ಆಗಿ ಬಂದ. ನೆಕ್ಸ್ಟ್ ಕೊಪ್ಪಳಕ್ಕೆ ಹೋದ, ಅಲ್ಲಿ ಬಿದ್ದು ರಿಲೇಷನ್ ಬರ್ತಿಲ್ಲ, ರಿಲೇಷನ್ ಬರ್ತೀನಿ ಆಗಲಿಲ್ಲ.